ಇನ್ನು ಮಂಡ್ಯ ಜಿಲ್ಲೆಯಲ್ಲಿ ಒಂದು ಆನೆ ನಾಲಿನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿತ್ತು, ಒದಾಡ್ತಾ ಇತ್ತು. ಮಂಡ್ಯದ ಶಿವನ ಸಮುದ್ರದಲ್ಲಿ ಆಪರೇಷನ್ ಕಾಡಾನೆ ಇವಾಗ ನಾಲೆಗೆ ಬಿದ್ದಿರುವ ಆನೆಯ ಮೇಲೆತ್ತುವ ಕಾರ್ಯಾಚರಣೆ ನಡೀತಾ ಇದೆ. ಆನೆಯನ್ನು ಮೇಲಕ್ಕೆತ್ತೋದಕ್ಕೆ ಕ್ರೇನ್ಗಳನ್ನು ಬಳಕೆ ಮಾಡ್ತಾ ಇದ್ದಾರೆ. ಅದೊಂದೇ ದಾರಿ ಇರೋದು, ಬೇರೆ ಇಲ್ಲ. ನಾಲೆಯಲ್ಲಿ ಸಿಲುಕಿ 3 ದಿನಗಳಿಂದ ಒದ್ದಾಡ್ತಾ ಇದೆ ಪಾಪ ಆ ಕಾಡಾನೆ. ಮಂಡ್ಯದ ಶಿವನ ಸಮುದ್ರದಲ್ಲಿ ನೋಡಿ, ಈ ದೃಶ್ಯವನ್ನು ನೋಡಿ. ಕಳೆದ 2 ದಿನಗಳಿಂದ ಇವತ್ತು 3ನೇ ದಿನ ಹಾಗೆ ನೋಡೋಕೆ ಹೋದರೆ. ಸೊ ಬಿಳಿ ಬಣ್ಣಕ್ಕೆ ತಿರುಗಿದೆ ಆನೆಯ ಸೊಂಡಿಲು. ಅಂದರೆ ಅರವಳಿಕೆ ಕೊಡಬೇಕು ಇದಕ್ಕೆ. ನೋಡಿ, ಅರವಳಿಕೆ ತಜ್ಞರು ಬಂದಿದ್ದಾರೆ. ಅರವಳಿಕೆ ಕೊಟ್ಟು ಆನೆಯ ಪ್ರಜ್ಞೆಯನ್ನು ತಪ್ಪಿಸಿ ಆಮೇಲೆ ಕ್ರೇನ್ಗೆ ಹಗ್ಗವನ್ನು ಕಟ್ಟಿ ಅದನ್ನು ಆನೆಯನ್ನು ಮೇಲಕ್ಕೆ ಎತ್ಕೋಬೇಕು. ಇದು ಆಗ್ತಾ ಇರ್ತಕ್ಕಂಥದ್ದು. ಈಗ ಕ್ರೇನ್ ಬಳಸಿ ಆನೆಯನ್ನು ಮೇಲೆತ್ತೋದಕ್ಕೆ ಕಾರ್ಯಾಚರಣೆ ನಡೀತಾ ಇದೆ. ಅಂದರೆ ಎಕ್ಸ್ಪೀರಿಯನ್ಸ್ಗಳೇ ನೋಡಿ, ಅಲ್ಲಿ ಶೂಟ್ ಮಾಡಿದ್ರಲ್ಲ, ಅದೇ ಅರವಳಿಕೆ ಕೊಡ್ತಕ್ಕಂಥದ್ದು. ಅರವಳಿಕೆಯನ್ನು ಕೊಡ್ತಾರೆ, ಅದು ಪ್ರಜ್ಞೆ ತಪ್ಪಿ ಬೀಳುತ್ತೆ. ಆ ಪ್ರಜ್ಞೆ ತಪ್ಪಿ ಬೀಳಿದ ಮೇಲೆ ಅಲ್ಲಿ ಹೋಗಿ ಅದು ಕಟ್ಟಿ ಕ್ರೇನ್ ಮುಖಾಂತರ ಆನೆಯನ್ನು ಎತ್ತುವ ಕೆಲಸ ಆಗಬೇಕು. ಅದಕ್ಕೆ ಅದನ್ನು ಆಪರೇಷನ್ ಕಾರ್ಯಾಚರಣೆ ನಡೀತಾ ಇರೋದು. ಪಾಪ 3 ದಿನ ಆಯಿತು ಅದು ಅಲ್ಲಿ ಸಿಕ್ಕಾಕೊಂಡು. ಕಾಡಾನೆ ಬೇರೆ, ಸಾಕಿರೋ ಆನೆ ಅಲ್ಲ. ಹಾಗಾಗಿ ಆಪರೇಷನ್ ಕಾಡಾನೆ ಈಗ ನಡೀತಾ ಇದೆ. ಸ್ವಲ್ಪ ಇದನ್ನು ಬೇಗ ಮಾಡಬೇಕಾಗಿತ್ತು. ಯಾವುದೇ ಎಂಥದ್ದೇ ಪ್ರಾಣಿಗಳಾಗಲಿ ಮನುಷ್ಯರಾಗಲಿ ಆ ನೀರಲ್ಲಿ ಆನೆಗಳು ಪ್ರಾಣಿಗಳು ಎಷ್ಟು ಅಂತ ಇರ್ತದೆ. ಫಂಗಸ್ ಇನ್ಫೆಕ್ಷನ್ ಆಗಿರ್ಬೋದು ಅಂತ ಇದೆ ನೋಡಿ. ಸೊಂಡಿಲು ನೋಡಿ, ಗೊತ್ತಾಗುತ್ತೆ ನಿಮಗೆ. ಆ ಆನೆಯ ಸೊಂಡಿಲಿನ ತುದಿ ನೋಡಿ ವೈಟ್ ಆಗಿಬಿಟ್ಟಿದೆ. ಫಂಗಸ್ ಇನ್ಫೆಕ್ಷನ್ ಆಗಿರ್ಬೋದು. ಸೊ ಈ ಆನೆಗೆಯನ್ನು ಈಗ ಅದಕ್ಕೆ ಟ್ರೀಟ್ಮೆಂಟು ಕೊಡಬೇಕು. ಗಾಬರಿ ಆಗಿಬಿಟ್ಟಿದೆ ಅದು. ಅದ ಮೇಲೆ ಆಹಾರ ಸಿಗಬೇಕು, ಆಹಾರ ಇಲ್ಲ. ಆನೆಗಳು ತುಂಬ ತಿಂತವೆ, ಅದು ಸಿಗಲ್ಲ. ಎಲ್ಲಿ ಹೋಗಬೇಕು? ನೀರು ಕುಡಿಯೋದಕ್ಕೆ ಬಂದು ಈ ಥರ ಸಿಕ್ಕಾಕೊಂಡಿರ್ತಕ್ಕಂಥ ಕತೆ. ನಾಲೆಗೆ ಬಿದ್ದಿರುವಂತಹ ಆನೆಯ ಕಾರ್ಯಾಚರಣೆ ಈಗ ನಡೀತಾ ಇದೆ. ಅರವಳಿಕೆಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರೋಹಿತ್ ಅವರಿಂದ ಪಡ್ಕೊಂಡ. ರೋಹಿತ್, ಈಗ ಈ ಆಪರೇಷನ್ ಕಾಡಾನೆ ಯಾವ ರೀತಿ ನಡೀತಾ ಇದೆ ಅಂತ? ಅರವಿಂದ್, ಕಳೆದ 2 ದಿನಗಳ ಹಿಂದೆ ಶಿವನ ಸಮುದ್ರದ ಖಾಸಗಿ ವಿದ್ಯುತ್ ಸ್ಥಾವರ ಘಟಕದ ಹತ್ರ ಏನು ನೀರು ಕುಡಿಯಕ್ಕೆ ಬಂದಂತ ಈ ಆನೆ 6 ವರ್ಷದ ಗಂಡಾನೆ ಇದು ಅಲ್ಲಿ ಬಿದ್ದಿರುತ್ತೆ. ಈ ನಿಟ್ಟಿನಲ್ಲಿ ನಿನ್ನೆ ಸಂಜೆ ಅಲ್ಲಿನ ಸಿಬ್ಬಂದಿಗಳು ನೋಡ್ಕೊಂಡಂತ ಸಂದರ್ಭದಲ್ಲಿ ರಾತ್ರಿ ಕಾರ್ಯಾಚರಣೆ ಮಾಡಕ್ಕಾಗಿರ್ಲಿಲ್ಲ. ಹಾಗಾಗಿ ಇವತ್ತು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಆರಂಭದಲ್ಲಿ ಅಂದ್ರೆ 2 ದಿನಗಳಿಂದ ಆನೆ ಯಾವುದೇ ರೀತಿಯಂತ ಆಹಾರವನ್ನು ಸೇವಿಸಲಿಲ್ಲದ ಕಾರಣವಾಗಿ ಅರವಳಿಕೆ ಮದ್ದನ್ನ ನೀಡಕ್ಕೆ ಆಗಿರ್ಲಿಲ್ಲ. ಆ ನಿಟ್ಟಿನಲ್ಲಿ ಮೊದಲಿಗೆ ಆನೆಗೆ ಸೂಕ್ತವಾದಂತ ಆಹಾರ ಅಂದ್ರೆ ಕಲ್ಲಂಗಡಿ ಮತ್ತೆ ಕಬ್ಬು ಸೇರಿದಂತೆ ಇತರ ಆಹಾರಗಳನ್ನ ಕೊಡ್ಲಾಯ್ತು. ಇದೀಗ ಆನೆಗೆ ಅರವಳಿಕೆ ಮದ್ದನ್ನ ನೀಡುವ ನಿಟ್ಟಿನಲ್ಲಿ ಕೂಡ ನುರಿತ ತಜ್ಞರು ಮುಂದಾಗಿದ್ದಾರೆ. ಒಂದ್ ಬಾರಿ ಪ್ರಯತ್ನ ಪಟ್ಟರು, ಅದು ಫೇಲ್ಯೂರ್ ಆಗಿದೆ. ಇದೀಗ ಅರವಳಿಕೆ ಮದ್ದನ್ನ ನೀಡುವ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ. ಬಳಿಕವಾಗಿ ಅರವಳಿಕೆ ಮದ್ದನ್ನ ಕೊಟ್ಟಂತ ಬಳಿಕವಾಗಿ ಕ್ರೇನ್ ಮೂಲಕವಾಗಿ ಅದನ್ನ ಮೇಲಕ್ಕೆ ಎತ್ತುವಂತ ಕೆಲಸಗಳು ಕೂಡ ಆಗುತ್ತೆ. ಅರವಿಂದ್, ರೋಹಿತ್, ಆನೆಯ ಆರೋಗ್ಯದ ಬಗ್ಗೆ ಏನ್ ಮಾತನಾಡ್ತಾ ಇದ್ದಾರೆ ಅಲ್ಲಿನ ಸಿಬ್ಬಂದಿ? ಅರವಿಂದ್, 2 ದಿನಗಳ ಕಾಲ ಏನು ನೀರಿನಲ್ಲೇ ಆ ಆನೆ ಇದ್ದಂತ ಕಾರಣವಾಗಿ ಆ ಆನೆಯ ಸೊಂಡಿಲಿನ ಮುಂಭಾಗ ಒಂದು ರೀತಿಯಾಗಿ ಫಂಗಸ್ ತರ ಆಗಿದೆ. ಅದನ್ನ ಹೊರತುಪಡಿಸಾಗೆ 2 ದಿನದಿಂದ ಆಹಾರವನ್ನ ಏನ್ ಸೇವಿಸಿರಲಿಲ್ಲ. ಆ ನಿಟ್ಟಲ್ಲಿ ಒಂದಷ್ಟು ಸುಸ್ತು ಆ ಆನೆಗೆ ಆಗಿರ್ಬೋದು. ಅದನ್ನು ಹೊರತುಪಡಿಸಂತೆ ಆನೆಗೆ ಯಾವುದೇ ರೀತಿಯಾದಂತ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿಲ್ಲ ಅನ್ನೋ ನಿಟ್ಟಲ್ಲಿ ಕೂಡ ಇಲ್ಲಿನ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಹೇಳ್ತಾ ಇರುವಂತದ್ದು. ಅರವಿಂದ್, ರೋಹಿತ್, ಈಗ ನಾವು ನೋಡ್ತಾ ಇರೋ ವಿಜುವಲ್ ಅಲ್ಲಿ ಆ ಅರವಳಿಕೆ ಡಾಟ್ ಆಗಿದೆ. ಆ ಆನೆಯ ಬೆನ್ನಿನ ಭಾಗಕ್ಕೆ ಡಾಟ್ ಆಗಿದೆ. ಅದು ಆ ಕಡೆ ಈ ಕಡೆ ಓಡಾಡ್ತಾ ಇದೆ. ಸೊ ಈಗ ಅದು ಪ್ರಜ್ಞೆ ತಪ್ಪಿ ಬಿದ್ದ ನಂತರ ಆಪರೇಷನ್ ಸ್ಟಾರ್ಟ್ ಆಗುತ್ತಾ ಅಂತ ಹಾಗಾದ್ರೆ? ಅರವಿಂದ್, ಇದೀಗ ಅರವಳಿಕೆ ಮದ್ದನ್ನ ನೀಡಲಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಆನೆ ಅರವಳಿಕೆ ಮದ್ದು ಆನೆಗೆ ವರ್ಕ್ ಆಗೋ ಸ್ಟಾರ್ಟ್ ಮಾಡೋಕ್ಕಾಗಿ ಸುಮಾರು 10-15 ನಿಮಿಷಗಳಾಗತ್ತೆ. ಅದಾದ ನಂತರವಾಗಿ ಆನೆ ಪ್ರಜ್ಞಾಹೀನ ಸ್ಥಿತಿಗೆ ಅಥವಾ ಮತ್ತು ಬರೋ ರೀತಿಯಾಗಿ ಯಾವಾಗ ಆನೆಗೆ ಬರುತ್ತೆ, ಆ ಸಂದರ್ಭದಲ್ಲಿ ಅದನ್ನ ಅಲ್ಲೊಂದು ಕೇಜ್ ಆಗಿ ಇಡಲಾಗಿರುವಂತದ್ದು. ಆ ಕೇಜ್ಗೆ ಆನೆಯನ್ನ ಕಳಿಸಲಾಗುತ್ತೆ. ತದನಂತರವಾಗಿ ಆ ಕೇಜ್ ಅನ್ನ ಏನು ಕ್ರೇನ್ ಮೂಲಕವಾಗಿ ಮೇಲಕ್ಕೆ ಲಿಫ್ಟ್ ಮಾಡಲಾಗುತ್ತೆ. ನಂತರವಾಗಿ ಅದನ್ನ ಅರಣ್ಯ ಇಲಾಖೆಯ ಒಂದಷ್ಟು ಸ್ಥಳಗಳಿಗೆ ಕರ್ಕೊಂಡು ಹೋಗಿ ಆರೋಗ್ಯ ತಪಾಸಣೆ ಮಾಡಿ ಬೇಕಾದಂತ ಚಿಕಿತ್ಸೆ ನೀಡಿ ತದನಂತರವಾಗಿ ಅದನ್ನ ಕಾಡಿಗೆ ಬಿಡುವಂತ ಕೆಲಸಗಳು ಕೂಡ ಆಗುವಂತದ್ದು. ಅರವಿಂದ್, ಈಗ ಕ್ರೇನ್ ಆಪರೇಷನ್ ಹೇಗೆ ನಡೆಯುತ್ತೆ ಅಂತ? ಅರವಿಂದ್, ಇದೀಗ 3 ಕ್ರೇನ್ಗಳನ್ನ ಅಲ್ಲಿ ತರಲಾಗಿರುವಂತದ್ದು. ಆ ನಿಟ್ಟಲ್ಲಿ ಅವುಗಳಿಗೆ ಯಾವ್ದಂದ್ರೆ ಒಂದು ಕ್ರೇನ್ ಕೈ ಕೊಟ್ಟರು ಕೂಡ ಇನ್ನೊಂದು ಕ್ರೇನ್ ಅನ್ನ ಸಪೋರ್ಟಿವ್ ಆಗಿ ಬಳಸ್ಕೊಳ್ಳಾಗತ್ತೆ. ಆ ನಿಟ್ಟಲ್ಲಿ ಮೊದಲಿಗೆ ಆನೆಯನ್ನೇ ಕೂಡ ಬೆಲ್ಟ್ ಕಟ್ಟಿ ಲಿಫ್ಟ್ ಮಾಡ್ಬೇಕು ಅಂತೇಳಿ ಕೂಡ ಅನ್ಕೊಂಡಿದ್ರು. ಆದ್ರೆ ಬೆಲ್ಟ್ ಒಂದ್ ವೇಳೆ ಕಟ್ಟಾದಂತ ಸಂದರ್ಭದಲ್ಲಿ ಆನೆಗೆ ಒಂದ್ ರೀತಿಯಾಗಿ ಗಾಯಗಳಾಗ್ಬೋದು ಮತ್ತೆ ಪೆಟ್ಟಾಗ್ಬೋದು ನಿಟ್ಟಿನಲ್ಲಿ ಕೂಡ ಅದನ್ನ ಮೊದಲನೇ ಹಂತದಾಗಿ ಐಡಿಯಾನ ಕ್ಯಾನ್ಸಲ್ ಮಾಡ್ಲಾಗುತ್ತೆ. ಇದೀಗ ಕೇಜ್ ಅನ್ನ ತಂದಿರುವಂತದ್ದು. ಕೇಜ್ಗೆ ಮೊದಲನೇದಾಗಿ ಆನೆಯನ್ನ ಒಳಭಾಗಕ್ಕೆ
ಬಿಡ್ಕೊಳ್ತಾರೆ. ತದನಂತರವಾಗಿ ಕೇಜ್ ಡೋರ್ ಅನ್ನ ಲಾಕ್ ಮಾಡಿ ಬಳಿಕವಾಗಿ ಕೇಜ್ ಅನ್ನೇ ಮೇಲಕ್ಕೆ ಲಿಫ್ಟ್ ಮಾಡುವಂತಹ ಕೆಲಸಗಳು ಕೂಡ ಆಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲಾ ರೀತಿಯಂತ ಸಿದ್ಧತೆಗಳು ಕೂಡ ಇದೀಗ ಆಗಿರುವಂತದ್ದು. ಆನೆ ಪ್ರಜ್ಞಾಹೀನ ಸ್ಥಿತಿಗೆ ಯಾವಾಗ ತಲುಪುತ್ತೆ ಆಗ ಈ ಕೆಲಸಗಳೆಲ್ಲವೂ ಕೂಡ ಆಗುವಂತದ್ದು. ಅರವಿಂದ್, ಹಾಗೆ ಸಂಪರ್ಕದಲ್ಲಿರಿ ರೋಹಿತ್, ನಿಮ್ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಈಗ ಅರವಳಿಕೆ ಕೊಟ್ಟಿದ್ದಾರೆ, ಬಟ್ ಅದು ವರ್ಕ್ ಆಗೋದಕ್ಕೆ ಹೆಚ್ಚು ಕಡಿಮೆ 15-20 ನಿಮಿಷ ಆದರೂ ಬೇಕಾಗುತ್ತೆ. ಮಂಡ್ಯದ ಶಿವನ ಸಮುದ್ರದಲ್ಲಿ ಕಾಡಾನೆ ರಕ್ಷಣೆಗೆ ಅರವಳಿಕೆ ಮದ್ದನ್ನು ಕೊಟ್ಟಿದ್ದಾರೆ. ಸೊ ನಾಲೆಯಲ್ಲಿ ಬಿದ್ದಿರುವ ಆನೆಯ ರಕ್ಷಣಾ ಕಾರ್ಯಾಚರಣೆ ಈಗ ನಡೀತಾ ಇದೆ. ಅರವಳಿಕೆ ಮದ್ದನ್ನು ನೀಡಿದ್ದಾರೆ ಅರಣ್ಯ ಇಲಾಖೆ ಸಿಬ್ಬಂದಿ. ಸೊ 3 ದಿವಸದಿಂದ ಆ ನಾಲೆಯಲ್ಲೇ ಒದ್ದಾಡ್ತಾ ಇದೆ, ನೀರು ಕುಡಿಯೋಕ್ಕೆ ಬಂದು ಸಿಕ್ಕಾಕೊಂಡಿರೋದು. ಇದೀಗ ಅರವಳಿಕೆ ಮದ್ದು ನೀಡಿದ್ದಾರೆ ಅರಣ್ಯ ಸಿಬ್ಬಂದಿ. ಕೆಲವೇ ಕ್ಷಣಗಳಲ್ಲಿ ಕ್ರೇನ್ ಮೂಲಕ ಮೇಲೆತ್ತುವ ಕಾರ್ಯಾಚರಣೆ, ಅಂದರೆ ಕೇಜ್ ಥರ ತಂದಿದ್ದಾರಂತೆ. ಇದು ರೋಪ್ ಕಟ್ಟಿ ಎತ್ತಕ್ಕಾಗಲ್ಲ, ಕಟ್ಟಾಗ್ಬಿಡ್ಬೋದು. ಹಾಗಾಗಿ ಕೇಜ್ ಅಂತಂದರೆ ಇದು ಬೋನ್ ಥರ. ಸೊ ಏನು ಮಾಡ್ತಾರೆ, ಇದು ಪ್ರಜ್ಞೆ ತಪ್ಪಿ ಬಿದ್ದಾಗ ಆ ಬೋನ್ ಒಳಕ್ಕೆ ಆನೆಯನ್ನು ಹಾಕಿ ಆಮೇಲೆ ಅದನ್ನು ಎತ್ತುವ ಕೆಲಸ ಆಗಬೇಕು. ಹಗ್ಗ ಕಟ್ಟು ಎತ್ಬೋದು, ಬಟ್ ಅದು ಕಟ್ಟಾಗ್ಬಿಟ್ರೆ ಕಷ್ಟ. ಮೇಲಕ್ಕೆ ಬಂದಾಗ ಕಟ್ಟಾಗ್ಬಿಟ್ರೆ ಆನೆ ಬಿದ್ದುಬಿಡುತ್ತೆ ಕೆಳಗಡೆಗೆ. ಅದು ಬಹಳ ಹುಷಾರಾಗಿ ಮಾಡಬೇಕು. ಇಟ್ ಟೇಕ್ಸ್ ಟೈಮ್. ನನ್ನ ಪ್ರಕಾರ ಸಾಯಂಕಾಲ ತನಕ ಆಗುತ್ತಿದ್ದು, ಇಮಿಡಿಯೇಟಾಗಿ ಆಗುವಂತಹ ಕೆಲಸ ಅಲ್ಲ, ಸಾಯಂಕಾಲ ತನಕ ಆಗುತ್ತೆ. ಆಮೇಲೆ ಆನೆಯ ಆರೋಗ್ಯ, ಅದಕ್ಕೆ ಏನೇನು ಪ್ರಾಬ್ಲಮ್ ಆಗಿದೆ ಎಲ್ಲವನ್ನು ಯಾವುದಾದ್ರೂ ಒಂದು ಆನೆ ಶಿಬಿರಕ್ಕೆ ಕರ್ಕೊಂಡು ಹೋಗಿ ಅದಕ್ಕೆ ಟ್ರೀಟ್ಮೆಂಟನ್ನು ಕೊಡಬೇಕಾಗುತ್ತೆ. ಸದ್ಯದ ಮಾಹಿತಿಯ ಪ್ರಕಾರ ಈಗ ಅವರು ಡಾಟ್ ಮಾಡಿದ್ದಾರೆ ಆನೆಗೆ. ಆ ಡಾಟ್ ಮಾಡಿದ ನಂತರ ಅರವಳಿಕೆ ಮೈ ಮೇಲೆ ಪ್ರಭಾವ ಬೀರಕ್ಕೆ ಶುರು ಆಗಬೇಕಲ್ಲ, ಸೊ ಅದು ಆಗಬೇಕು. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರೋಹಿತ್ ಅವರಿಂದ ಪಡ್ಕೊಳ್ಳೋಣ. ಎಸ್ ರೋಹಿತ್, ಈಗ ಹೆಚ್ಚು ಕಡಿಮೆ ಸಾಯಂಕಾಲ ತನಕ ಆಗ್ಬೋದಾ ಈ ಕಾರ್ಯಾಚರಣೆ ಅಂತ? ಅರವಿಂದ್, ಇವತ್ತು ಬೆಳಗ್ಗೆನೆ ಕೂಡ ಈ ಕಾರ್ಯಾಚರಣೆ ಮುಗಿಸ್ತೀವಿ ಅಂತೇಳಿ ಕೂಡ ಅರಣ್ಯ ಅಧಿಕಾರಿಗಳು ಹೇಳಿದ್ರು. ಆದ್ರೆ ಆನೆ ಯಾವಾಗ 2 ದಿನಗಳಿಂದ ಆಹಾರವನ್ನ ಸೇವಿಸಿಲ್ಲ, ಮತ್ತೆ ಅದಕ್ಕೆ ಫುಡ್ ಇರಲಿಲ್ಲ. ಆ ನಿಟ್ಟಿನಲ್ಲಿ ಸುಸ್ತಾಗಿತ್ತು. ಅರವಳಿಕೆ ಮದ್ದನ್ನ ನೀಡಿದಂತ ಸಂದರ್ಭದಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬೋದು ಎಂಬ ಭಯ ಕೂಡ ಇತ್ತು. ಆ ನಿಟ್ಟಿನಲ್ಲಿ ಆನೆಗೆ ಸಂಪೂರ್ಣವಾಗಿ ಆಹಾರವನ್ನ ತಿನ್ನಿಸಿ ಅದು ಸ್ಟೇಬಲ್ ಆಗಿ ಕಾಣಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಆರಂಭದಲ್ಲಿ ಒಂದು 3-4 ಗಂಟೆಗಳ ಕಾಲ ಆಹಾರವನ್ನ ತಿನ್ನಿಸಲಾಗ್ತು. ಇದೀಗ ಆನೆ ಸಂಪೂರ್ಣವಾಗಿ ಸ್ಟೇಬಲ್ ಆಗಿದೆ. ಆಹಾರವನ್ನು ಕೂಡ ತಿನ್ನಿಸಿದ ತಕ್ಷಣವಾಗಿ ಇದೀಗ ಅದಕ್ಕೆ ಅರವಳಿಕೆ ಮದ್ದನ್ನ ನೀಡಲಾಗಿದೆ. ಸಂಪೂರ್ಣವಾಗಿ ಇದೀಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದು ಪ್ರಜ್ಞಾಹೀನ ಸ್ಥಿತಿಗೆ ತಲುಪುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಇದಾದ ಬಳಿಕವಾಗಿ ಅಲ್ಲಿಟ್ಟಿರುವಂತಹ ಒಂದು ಕೇಜ್ಗೆ ಆನೆಯನ್ನ ಕರ್ಕೊಂಡ್ ಬರ್ಲಾಗುತ್ತೆ. ಅದಾದ ನಂತರವಾಗಿ ಕೇಜ್ನ ಡೋರ್ ಬಾಗ್ಲಾಕಿ ನಂತರವಾಗಿ ಅದನ್ನ ಲಿಫ್ಟ್ ಮಾಡ್ಲಾಗುತ್ತೆ. ಅಂದ್ರೆ ನಾಲೆಯ ಮೇಲ್ಭಾಗಕ್ಕೆ ಲಿಫ್ಟ್ ಮಾಡಿ ನಂತರವಾಗಿ ಆನೆಯನ್ನ ಸುರಕ್ಷಿತ ಸ್ಥಳಕ್ಕೆ ಕರ್ಕೊಂಡೋಗಲಾಗುತ್ತೆ. ನಂತರವಾಗಿ ಅದಕ್ಕೆ ವೈದ್ಯಾಧಿಕಾರಿಗಳು ತಪಾಸಣೆಯನ್ನ ಮಾಡ್ತಾರೆ. ಆರೋಗ್ಯದಲ್ಲಿ ಏನೆಲ್ಲ ವ್ಯತ್ಯಾಸಗಳಾಗಿದೆ, ಏನೆಲ್ಲ ಚಿಕಿತ್ಸೆಗಳನ್ನ ಕೊಡಬಹುದು, ಮತ್ತೆ ಆನೆ ಶಿಬಿರಕ್ಕೆ ಅದನ್ನ ಕರ್ಕೊಂಡು ಹೋಗೋ ನಿಟ್ಟಿನಲ್ಲಿ ಕೂಡ ಏನೆಲ್ಲ ವ್ಯವಸ್ಥೆಗಳನ್ನ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಚಿಂತನೆಗಳು ನಡೆಯುತ್ತೆ. ಬಹುತೇಕ ಈ ಆನೆಯನ್ನ ಕಾಡಿಗೆ ಬಿಡುವುದಕ್ಕಿಂತ ಆನೆ ಶಿಬಿರಕ್ಕೆ ಬಿಡುವುದು ಸೂಕ್ತ ಅನ್ನೋ ನಿಟ್ಟಿನಲ್ಲಿ ಕೂಡ ಇದೀಗ ಅರಣ್ಯಾಧಿಕಾರಿಗಳು ಬಂದಿರುವಂತದ್ದು. ಅದೇ ಪ್ರೋಗ್ರೆಸ್ ಕೂಡ ಇದೀಗ ನಡೀತಾ ಇರುವಂತದ್ದು. ಅರವಿಂದ್, ಈಗ ಮೊದಲನೇ ದಿನನೇ ಈ ಪ್ರಯತ್ನ ಯಾಕೆ ಮಾಡಲಿಲ್ಲ? ಅರವಿಂದ್, ಆನೆ ಬಿದ್ದು 2 ದಿನಗಳಾದ್ರೂ ಕೂಡ ಬೆಳಕಿಗೆ ಬಂದಿರುವಂತದ್ದು ನಿನ್ನೆ ಸಂಜೆ ಅಷ್ಟೇ ಕೂಡ ಈ ಒಂದು ಘಟನೆ ಬೆಳಕಿಗೆ ಬಂದಿದೆ. ಇದಾದ ನಂತರವಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ನಿನ್ನೆ ಅಷ್ಟೇ ಕೂಡ ಈ ಒಂದು ಘಟನೆ ಗೊತ್ತಾಗತ್ತೆ. ಇದಾದ ನಂತರ ಆನೆಯನ್ನ ನಿನ್ನೆ ಕೂಡ ಕಾರ್ಯಾಚರಣೆ ಮಾಡ್ಬೇಕು ಅಂತ ಕೂಡ ಅಂದ್ಕೊಳ್ತಾರೆ. ನಿನ್ನೆಯೂ ಕೂಡ ಒಂದಷ್ಟು ಕಾರ್ಯಾಚರಣೆ ಕೂಡ ಅರಣ್ಯ ಅಧಿಕಾರಿಗಳು ಮುಂದಾಗ್ತಾರೆ. ಆದ್ರೆ ಕತ್ತಲೆ ಆದಂತಹ ಪರಿಣಾಮವಾಗಿ ಆನೆಯನ್ನ ಏನು ಮೇಲ್ಭಾಗಕ್ಕೆ ಎತ್ತೋ ನಿಟ್ಟಿನಲ್ಲಿ ಕೂಡ ಆಗ್ಲಿಲ್ಲ. ಇದಾದ ನಂತರವಾಗಿ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಕಾರ್ಯಾಚರಣೆಯನ್ನ ಸ್ಟಾರ್ಟ್ ಮಾಡಿದ್ದಾರೆ. ಇದೀಗ ಅಂತಿಮ ಘಟ್ಟಕ್ಕೆ ಈ ಒಂದು ಆಪರೇಷನ್ ತಲುಪಿರುವಂತದ್ದು. ಅರವಿಂದ್, ಈ ರೋಡ್ ಲೆವೆಲ್ ಇಂದ ಎಷ್ಟು ಆಳದಲ್ಲಿದೆ, ಎಷ್ಟು ಎತ್ತರಕ್ಕೆ ಎತ್ತಬೇಕಾಗತ್ತೆ ಅಂತ? ಸುಮಾರು 20 ಅಡಿ ಆಳದಷ್ಟು ಈ ಒಂದು ಕೆನಾಲ್ ಇರುವಂತದ್ದು. ಯಾಕಂದ್ರೆ ವಿದ್ಯುತ್ ಸ್ಥಾವರ ಘಟಕ ಏನಿದೆ ಆ ನಿಟ್ಟಿನಲ್ಲಿ ವಿದ್ಯುತ್ ಸ್ಥಾವರ ಘಟಕಕ್ಕೆ ಒಂದಷ್ಟು ಅಪಾರ ಪ್ರಮಾಣದ ನೀರು ಬೇಕಾಗಿರುತ್ತೆ. ಆ ಸಂದರ್ಭದಲ್ಲಿ ಸಾಕಷ್ಟು 20 ಅಡಿಗೂ ಹೆಚ್ಚು ಆಳ ಇರುವಂತದ್ದು. ಆ ನಿಟ್ಟಿನಲ್ಲಿ ಅಂದ್ರೆ ಕಿರಿದಾದ ಒಂದು ಜಾಗ ಇತ್ತು. ಆ ಸ್ಥಳದಿಂದ ಈ ಒಂದು ಆನೆ ನೀರು ಕುಡಿಯೋ ನಿಟ್ಟಿನಲ್ಲಿ ಅಲ್ಲಿಗೆ ಬಂದಿರುವಂತದ್ದು. ಆ ಸಂದರ್ಭದಲ್ಲಿ ಯಾರು ಕೂಡ ಇರಲಿಲ್ಲ, ಜೊತೆಗೆ ಅದನ್ನ ಯಾರು ಕೂಡ ನೋಡಿರಲಿಲ್ಲ. ಹೀಗಾಗಿ ನಿನ್ನೆ ಅಲ್ಲಿನ ಸಿಬ್ಬಂದಿಗಳು ಗಸ್ತು ತಿರುಗುವಂತಹ ಸಂದರ್ಭದಲ್ಲಿ ಈ ಒಂದು ದೃಶ್ಯವನ್ನ ಆನೆಯ ಇರುವಂತಹ ದೃಶ್ಯವನ್ನ ಕಂಡಂತ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ತಿಳಿಸ್ತಾರೆ. ಇದಾದ ನಂತರವಾಗಿ ಇವಾಗ ನಡೀತಿರುವಂತಹ ಕಾರ್ಯಚಟುವಟಿಕೆಗಳೆಲ್ಲೂ ಕೂಡ ನಡೀತಾ ಇರುವಂತದ್ದು. ಅರವಿಂದ್, ಈಗ ವೈದ್ಯರೆಲ್ಲರೂ ಕೂಡ ಇದಾರ ಸ್ಥಳದಲ್ಲೇ? ಅರವಿಂದ್, ಪಶು ವೈದ್ಯರಾಗ್ಬೋದು ಮತ್ತೆ ನುರಿತ ಆನೆ ತಜ್ಞರು ಎಲ್ಲರೂ ಕೂಡ ಅಲ್ಲಿ ಇರುವಂತದ್ದು. ಅಂದ್ರೆ ಕೇವಲ ಮಂಡ್ಯ ಜಿಲ್ಲೆಯ ಮಾತ್ರ ಅಲ್ಲ, ಮೈಸೂರಿನ ಮತ್ತೆ ಚಾಮರಾಜನಗರ ಜಿಲ್ಲೆಯಿಂದಲೂ ಕೂಡ ಒಂದಷ್ಟು ವೈದ್ಯರು ಬಂದಿದ್ದಾರೆ. ಯಾವ ರೀತಿಯಾದಂತಹ ಚಿಕಿತ್ಸೆಗಳನ್ನ ಕೊಡಬೇಕು ಮತ್ತೆ ಅರವಳಿಕೆಯ
ತಜ್ಞರು ಬಂದು ಅವರೇ ಕೂಡ ಅರವಳಿಕೆ ಮದ್ದನ್ನು ಕೂಡ ನೀಡಿರುವಂತದ್ದು. ಅವರೆಲ್ಲರೂ ಕೂಡ ಇದೀಗ ಅಲ್ಲೇ ಇರುವಂತದ್ದು. ಆನೆ ಸ್ಟೇಬಲ್ ಬರುವವರೆಗೂ ಕೂಡ ಈ ಒಂದು ವೈದ್ಯರ ತಂಡ ಜೊತೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳ ತಂಡ ಈ ಒಂದು ಆನೆ ಜೊತೆ ಇರುವಂತ ಕೆಲಸಗಳು ಕೂಡ ಆಗುತ್ತೆ. ಈ ನಿಟ್ಟಿನಲ್ಲಿ ಕಾರ್ಯಾಚರಣೆ ಎಲ್ಲ ಮುಗಿದಂತ ಬಳಿಕವಾಗಿ ಆನೆ ಯಾವ ರೀತಿಯಾಗಿ ಸ್ಟೇಬಲ್ ಇದೆ, ಅದಾದ ನಂತರವಾಗಿ ಆನೆ ಸ್ಥಿತಿಗತಿಗಳನ್ನ ಅಬ್ಸರ್ವ್ ಮಾಡುವಂತದ್ದು, ನಂತರವಾಗಿ ಆನೆಯನ್ನ ಯಾವ ಆನೆ ಶಿಬಿರಕ್ಕೆ ಬಿಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಇದೀಗ ಚರ್ಚೆಗಳು ಕೂಡ ಆಗ್ತಾ ಇರುವಂತದ್ದು. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ರೋಹಿತ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಒಟ್ಟಾರೆ ಇವಾಗ ಆ ಆನೆಯನ್ನು ಮೇಲೆತ್ತುವುದು ದೊಡ್ಡ ಸವಾಲು. ಒಂದು ವೇಳೆ ಅದು ಪ್ರಜ್ಞೆ ತಪ್ಪಿ ಬಿದ್ದರೆ ಅದನ್ನು ಕೇಜ್ ಒಳಕ್ಕೆ ತುಂಬೋದು ಹೆಂಗೆ, ಬೋನ್ ಒಳಕ್ಕೆ ಅದನ್ನು ತುಂಬೋದು ಹೇಗೆ, ತುಂಬ ಮ್ಯಾನ್ ಪವರ್ ಬೇಕು ಅದಕ್ಕೆ. ಸೊ ಅದು ಒಂದು ಸವಾಲೇ, ಹೇಗೆ ಮಾಡ್ತಾರೆ ಅಂತ.